ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ನಿಮ್ಮ ಶಿವರಾಜ್. ಕರ್ನಾಟಕದಲ್ಲಿ 70 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅದರಲ್ಲಿ 50 ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಸಹಕಾರಿ ಸಂಘ ಲಿಮಿಟೆಡ್ ಅಂತ, 20 ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಪ್ರೈವೇಟ್ ಓನ್. ಸಕ್ಕರೆ ಕಾಯ್ದೆ 1966 ಇದೇನ್ ಹೇಳುತ್ತೆ ಅಂದ್ರೆ 14 ದಿನದ ಒಳಗಡೆ ದುಡ್ಡನ್ನ ಹಾಕಿಲ್ಲ ಅಂದ್ರೆ 14% ಬಡ್ಡಿ ಹಾಕೊಡ್ಬೇಕು. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? ಪ್ರತಿ ವರ್ಷ ಹೀಗೆ ಆಗುತ್ತೆ. ಪ್ರೈವೇಟ್ ಅವರು 1 ತಿಂಗಳು 2 ತಿಂಗಳು ಲೇಟ್ ಮಾಡಿ ಹಾಕ್ತಾರೆ. ಆದ್ರೆ 1% ರೈತರಿಗೆ ಬಡ್ಡಿ ಹಾಕಿ ಕೊಡೋದಿಲ್ಲ. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಆದ್ರೆ ರೈತರು ಕೋರ್ಟಿಗೆ ಹೋಗಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ಅಷ್ಟು ದುಡ್ಡು ಇರಲ್ಲ. ಅವರು ವರ್ಷವಿಡೀ ಬೆಳೆದ ಬೆಳೆಯನ್ನ ಇವ್ ಸಕ್ಕರೆ ಕಾರ್ಖಾನೆಗಳಿಗೆ ಕೊಡ್ತಾರೆ. ಅವರು ಈ ತಿಂಗಳು ಹಾಕ್ತಾರೆ, ನೆಕ್ಸ್ಟ್ ತಿಂಗಳು ಹಾಕ್ತಾರೆ ಅಂತ ಇವಾಗ ಕಾಯ್ಕೊಂಡು ಕೂಡೋದ್ರಲ್ಲಿ ಇವ್ರು ಹಾಕೋದೇ ಇಲ್ಲ. ಹೀಗಾಗಿ ವರ್ಷದಲ್ಲೆಲ್ಲ ಬೆಳೆ ಬೆಳೆದಿರೋ ಅದ್ರ ಮೇಲೆ ನಂಬ್ಕೊಂಡು ಕೂತಿರೋರು ಏನ್ ಮಾಡ್ಬೇಕು? ಒಂದ್ ಎಕ್ಸಾಂಪಲ್ ತಗೋಬೇಕಂದ್ರೆ ನಾವೇ ನಮ್ಮ ಹೊಲದಿಂದ ಕಬ್ಬನ್ನ ಕಳಿಸಿದೀವಿ. ಒಂದ್ ಸಕ್ಕರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಕಳಿಸಿದ್ವಿ. ನಮ್ ಟ್ರ್ಯಾಕ್ಟರ್ದು ಅಲ್ಲೇ ಬಾಂಡ್ ಇತ್ತು, ನಾವೇ ಕಳಿಸಿದ್ವಿ. ಆದ್ರೆ ಈಗ ಜನವರಿಯಲ್ಲಿ ಕಳಿಸಿದ್ವಿ. ಆದ್ರೆ ಈಗ 4 ತಿಂಗಳಾಗಿದೆ, ಇನ್ನೂ ದುಡ್ಡು ಬಂದಿಲ್ಲ. ನಾವು ಏಪ್ರಿಲ್ 1ಕ್ಕೆ ಹೋಗಿ ಕೇಳಿದ್ವಿ. ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಗೆ ದುಡ್ಡಿನ ಅಗತ್ಯ ಇರೋದ್ರಿಂದ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ವಿ. ಇನ್ನು ಒಂದ್ ವಾರ ಬಿಟ್ಟು ಹಾಕ್ತಿವಿ ಅಂತ ಹೇಳಿದ್ರು. ನೆಕ್ಸ್ಟ್ ವಾರ ಹೋಗಿ ಕೇಳಿದ್ರೆ ಇನ್ನೊಂದು ವಾರ. ಹೀಗೆ ಪ್ರತಿ ವಾರ ಹೋಗ್ತೀವಿ. ವಾರದಲ್ಲಿ ಎರಡು ದಿನ ಹೋಗ್ತೀವಿ. ಆದ್ರೂ ನೆಕ್ಸ್ಟ್ ವೀಕ್ ಹಾಕ್ತಿವಿ ಇದನ್ನೇ ಹೇಳ್ತಿದ್ದಾರೆ. ಆದ್ರೆ ಇನ್ನೂ ಹಾಕಿಲ್ಲ. 4 ತಿಂಗಳಾಯ್ತು. ಅಂದ್ರೆ ವರ್ಷಕ್ಕೆ 14% ಬಡ್ಡಿ ಹಾಕಿ ಕೊಡ್ಬೇಕು ಅವರು. ಅಂದ್ರೆ ಇಷ್ಟೊಂದು ರೈತರದು ಅಂದ್ರೆ 100 ಕೋಟಿ ಗಟ್ಟಲೆ ಇದ್ರು ಅಮೌಂಟ್ ಇರತ್ತೆ. ಈ ಅಮೌಂಟ್ ನ ಅವರೇ ಬಳಕೆ ಮಾಡ್ಕೋತಾರೆ. ಏನು ಸಕ್ಕರೆ ಕಾರ್ಖಾನೆ ಅವರು. ಇದು ಒಂದು ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೈತರ ಹಣ ವರ್ಷಗಟ್ಟಲೆ ಕಬ್ಬನ್ನ ಬೆಳೆದಿರ್ತಾರೆ. ಆ ಕಬ್ಬನ್ನ ಇವ್ರಿಗೆ ಕೊಡ್ತಾರೆ. ಇವರು ಪೇಮೆಂಟ್ 14 ದಿನದಲ್ಲಿ ಮಾಡೋದ್ ಬಿಟ್ಟು 4 ತಿಂಗಳಾದ್ರೂ ಪೇಮೆಂಟ್ ಮಾಡಿಲ್ಲ ಅಂದ್ರೆ ರೈತರು ಏನ್ ಮಾಡ್ಬೇಕು ಅಂದ್ರೆ ಅವ್ರು ಬೇರೆ ಇನ್ಕಮ್ ಸೋರ್ಸ್ ಇರಲ್ಲ. ವರ್ಷವಿಡೀ ಅದನ್ನೇ ಬೆಳೆದಿರ್ತಾರೆ. ಬೇರೆ ಇನ್ಕಮ್ ಸೋರ್ಸ್ ಇರಲ್ಲ. ಏನ್ ಮಾಡ್ಬೇಕು? ಅದನ್ನ 100 ಕೋಟಿ ಗಟ್ಟಲೆ ಈ ರಾಜಕೀಯ ವ್ಯಕ್ತಿಗಳು ಈಗ ಯೂಸ್ ಮಾಡ್ಕೋತಾರೆ. ನಾನ್ ಹೇಳ್ತಿರೋ ಈ ಸಕ್ಕರೆ ಕಾರ್ಖಾನೆ ಹೆಸರು ವಿಶ್ವರಾಜ್ ಶುಗರ್ಸ್ ಲಿಮಿಟೆಡ್ ಬಾಗೇವಾಡಿ ಅಂತ. ಅಲ್ಲಿ ಇನ್ನು ನಮ್ಮ ಏನು ರೈತರ ಕಬ್ಬಿನ ದುಡ್ಡನ್ನ ಹಾಕಿಲ್ಲ. ಅದಾಗ್ಲಿ ಕೆಲವೊಂದು ಇದು ಒಂದೇ ಅಲ್ಲ, ಸಾವಿರಾರಲ್ಲ ಬಹಳ ಫ್ಯಾಕ್ಟರಿಗಳಿವೆ ಈ ಸೈಡ್ ಅಲ್ಲಿ. ಗೋಕಾಕು, ಚಿಕ್ಕೋಡಿ ಅಥವಾ ಈ ಸೈಡ್ ಅಲ್ಲಿ ಏನು ಪ್ರೈವೇಟ್ ಲಿಮಿಟೆಡ್ಸ್ ಇದಾವಲ್ಲ ಅವ್ರದ್ರಷ್ಟೇ ಜಾಸ್ತಿ ಪ್ರಾಬ್ಲಮ್. ಕೋಆಪರೇಟಿವ್ ಅವರು ಪೊಲಿಟಿಕಲ್ ಪ್ರೆಷರ್ ಇದೆ ಅಂತ ಬೇಗನೆ ಹಾಕ್ತಾರೆ, 15 ದಿನಗಳಲ್ಲೇ ಹಾಕ್ತಾರೆ. ಆದ್ರೆ ಈ ಸಕ್ಕರೆ ಆದೇಶ 1966ಕ್ಕೆ ಏನ್ ಹೇಳ್ತಾರೆ, 14 ದಿನದಲ್ಲಿ ಹಾಕಿಲ್ಲ ಅಂದ್ರೆ ಆಮೇಲೆ ಬಡ್ಡಿ ಹಾಕೊಡ್ಬೇಕು. ಯಾವ ಬಡ್ಡಿನೂ ಹಾಕೊಡೋದಿಲ್ಲ. ಇರೋ ದುಡ್ಡನ್ನ ಕರೆಕ್ಟ್ ಆಗಿ ಹಾಕಿದ್ರೆ ಸಾಕು, ಅದನ್ನು ಹಾಕ್ತಿಲ್ಲ. ಇದಕ್ಕೆ ಏನು ಮಾಡ್ತೀರಾ ಅಂತ ನೀವೇ ವೀಕ್ಷಕರು ಏನ್ ಮಾಡ್ತೀರಾ ಅಂತ ನೋಡಿ. ನಮಸ್ಕಾರ.